ಹಾಯ್ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸ ರೆಸಿಪಿ ನಿಮಗಾಗಿ. ನಮಸ್ಕಾರ. ಎಲ್ರಿಗೂ ಈಸಿಯಾಗುವಂಥ ಒಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರಲ್ಲಿ 3 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಹಾಗೆ 2ರಿಂದ 3 ಸ್ಪೂನು ಅಡುಗೆಗೆ ಬಳಸೋ ಎಣ್ಣೆನ ಹಾಕ್ತಾಯಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪು, ಕಸೂರಿ ಮೇಥಿ ಹಾಗೆ ಪುದೀನ ಸೊಪ್ಪು, ಚಕ್ಕೆ ಮತ್ತು ಲವಂಗನೂ ಆ ತುಪ್ಪ ಎಣ್ಣೆ ಮಿಶ್ರದಲ್ಲಿ ಬಿಸಿ ಆದಮೇಲೆ ಸೇರಿಸಿ ಅದೆಲ್ಲ ಚೆನ್ನಾಗಿ ಘಮ ಬಿಟ್ಕೊಂಡ್ಮೇಲೆ ಒಂದು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸಿದ್ದೀನಿ. ಈಗ ಸ್ವಲ್ಪ ಬೀನ್ಸ್ ಹಾಕ್ತಾಯಿದ್ದೀನಿ. 2ರಿಂದ 3 ಬೀನ್ಸ್, 1 ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ. ಅರ್ಧ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ನೆನೆಸಿಟ್ಟಿರೋ ಬಟಾಣೆನ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ತರಕಾರಿನೂ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ಮಿಶ್ರಣ ಬೇಯೋಷ್ಟರಲ್ಲಿ ನಾನೀಗ ಒಂದು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಸೇರಿಸಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು. ಇದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪಿದ್ದರೆ ರುಚಿಯಾಗುತ್ತೆ. ಒಂದಿಷ್ಟು ಪುದೀನ ಸೊಪ್ಪು, ಇಷ್ಟೇ ಸಾಕು ಈ ಮಸಾಲೆಗೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೈಸಾಗಿ ರುಬ್ಕೋಬೇಕು. ಪೂರ್ತಿಯಾಗಿ ಈ ರೀತಿಯಾಗಿ ಪೇಸ್ಟ್ ರೀತಿ ಆಗಬೇಕು. ಅಷ್ಟೊತ್ತಿಗೆ ಈ ತರಕಾರಿ ಬೆಂದಿರುತ್ತಲ್ಲ, ಅದಕ್ಕೆ ಈ ಮಿಶ್ರಣನ ಸೇರಿಸ್ಬೇಕು. ಈಗ ಈ ಎಲ್ಲ ಮಿಶ್ರಣ ಅಂದರೆ ಈ ಮಸಾಲ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದು, ಹಾಗೆ ಈ ತರಕಾರಿ ಬೆಂದಿರೋ ಮಿಶ್ರಣಕ್ಕೆ ಮಸಾಲಾನ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿನ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. 1 ಲೋಟ ಮೇಲೆ ಅರ್ಧ ಲೋಟ ಅಂದರೆ ಚಿಕ್ಕ ಗಾತ್ರದ ಲೋಟ, ಒಂದು ಪಾವಳತೆಯಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೆ. ಅದರ ಮೇಲೆ ಸ್ವಲ್ಪ 1/4 ಪಾವು ಅಕ್ಕಿನ 10 ನಿಮಿಷಗಳ ಕಾಲ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಈಗ ಈ ಮಸಾಲ ತರಕಾರಿ ಒಟ್ಟಿಗೆ ಸೇರಿಸಿದ್ದೀನಿ. ಈಗ ಅದಕ್ಕೆ 2 ಅರ್ಧ ಗ್ಲಾಸು ನೀರು ಸೇರಿಸ್ತಾ ಇದ್ದೀನಿ. 1.5 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ನ ನೀರು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ನೀರು ಮೇಲೆ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ತರಕಾರಿ ಬೇಯೋದಕ್ಕೆ. ಈಗ ಇದಿಷ್ಟು ಮಿಶ್ರಣ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಎಷ್ಟು ಕೊತ್ತಂಬರಿ ಸೊಪ್ಪನ್ನ ನಾವು ಮೆಣಸಿನ್ಕಾಯಿ ಜೊತೆ ಮಿಕ್ಸಿ ಮಾಡುವಾಗ ಹಾಕ್ತೀವೋ ಅಷ್ಟು ರುಚಿ ಹೆಚ್ಚುತ್ತೆ. ಇದು ಒಂದು ಕುದಿ ಬರೋದಕ್ಕೆ ನಾನಿಲ್ಲಿ ಒಂದು ಮುಚ್ಚಳ ಮುಚ್ಚಿ ಕುದಿಸ್ತಾ ಇದ್ದೀನಿ. ಈ ರೀತಿ ಕುದಿ ಬಂದಾಗ ಇದಕ್ಕೀಗ ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಮುಂಚೆಗೆ ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ. ಖಾರ ಏನಾದರೂ ಹೆಚ್ಚಿಗೆ ಆಗಿದೆಯಾ, ಉಪ್ಪು ಹೆಚ್ಚಿಗೆ ಆಗಿದೆಯಾ, ಕಡಿಮೆ ಆಗಿದೆಯಾ ಅಂತ ರುಚಿ ನೋಡಿಬಿಟ್ಟು ನಂತರ ಈಗ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆನ ಕೂಡ ಹಾಕಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಸ್ವಲ್ಪ ಸಕ್ಕರೆ, ಉಪ್ಪು, ಇದಿಷ್ಟೇ ಸಾಕು ಇದಕ್ಕೆ. ಮತ್ತು ರುಬ್ಕೊಂಡಿರೋ ಮಸಾಲ, ಈ ಎಲ್ಲ ತರಕಾರಿ ಮತ್ತು ನಾವು ಅಳತೆ ಪ್ರಕಾರ ಹಾಕಿರೋ ನೀರು ಇದೆಲ್ಲ ಚೆನ್ನಾಗಿ ಕುದ್ದು, ಅಕ್ಕಿ ಕೂಡ ಇದರಲ್ಲಿ ಅರ್ಧ ಕುದ್ದಾದಮೇಲೆ ಮೇಲ್ಗಡೆ ಒಂದು 2ರಿಂದ 3 ಸ್ಪೂನು ತುಪ್ಪ ಸೇರಿಸ್ಬಿಟ್ಟು ಇದನ್ನ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ರೆ ಈಗ ನಮಗೆ ಒಂದು ತರಕಾರಿ ರೈಸ್ ರೆಡಿ ಆಯಿತು. ಕ್ವಿಕ್ಕಾಗಿ ಮಕ್ಕಳ ಬಾಕ್ಸಿಗೆ ನಾವು ಇದನ್ನು ಮಾಡಿಕೊಡ್ಬಹುದು. ಇದು 2 ವಿಸಿಲ್ ಮಾತ್ರ ಹಾಕಿಸಿ ನೀವು, ಯಾಕಂದರೆ ತೀರಾ ಮೆತ್ತಗಾಗಿ ಹೋಗ್ಬಿಡುತ್ತೆ. 3 ವಿಸಿಲ್ ಆದರೆ ಚೆನ್ನಾಗಾಗಲ್ಲ. ಇದು ಸ್ವಲ್ಪ ಉದುರುವಾಗಿದ್ದರೆ ರುಚಿಯಾಗುತ್ತೆ. ಇದಕ್ಕೊಂದು ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನು ಚೆನ್ನಾಗಿ ಕಡ್ಕೊಂಡು, ಅಂದರೆ ಸ್ವಲ್ಪ ಗಟ್ಟಿ ಇರೋ ಮೊಸರನ್ನು ಚೆನ್ನಾಗಿ ಚೂರು ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡು, ಸ್ವಲ್ಪ ಉಪ್ಪು, ಚೂರು ಸಕ್ಕರೆ ಹಾಕಿ ಅದೆಲ್ಲ ಕರಗೋವರೆಗೂ ಚೆನ್ನಾಗಿ ಬಿಟ್ಕೊಂಡು, ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕನಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು
ಇದಿಷ್ಟನ್ನು ಈ ಮೊಸರು ಬಜ್ಜಿಗೆ ಸೇರಿಸ್ಬಿಟ್ರೆ ಈ ತರಕಾರಿ ರೈಸ್ಗೆ ಈ ಮೊಸರು ಬಜ್ಜಿ ರೆಡಿ. ಇದು ಬಹಳ ರುಚಿಯಾಗಿತ್ತು ಅಂತ ಮಕ್ಕಳೆಲ್ಲ ಹೇಳಿದರು ಮನೆಯಲ್ಲಿ. ಈ ಮೊಸರು ಬಜ್ಜಿ ಬಹಳ ಕಾಂಬಿನೇಷನ್ ಕೂಡ ಇದಕ್ಕೆ. ಎರಡು ವಿಸಿಲ್ ಆದ ತಕ್ಷಣ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ. 10ರಿಂದ 15 ನಿಮಿಷ ಬಿಟ್ಟಾದಮೇಲೆ ಕೂಲ್ ಡೌನ್ ಆದಮೇಲೆ ಕುಕ್ಕರ್ ಮುಚ್ಚಳನ ತೆಗೆದುಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿರೋ ತರಕಾರಿ ರೈಸ್ ರೆಡಿ ಆಯಿತು ಅಂತ. ಈ ರೀತಿಯಾಗಿ ನೀವು ಒಮ್ಮೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ. ಲಂಚ್ ಬಾಕ್ಸಿಗೆ ಮಾಡಿಕೊಟ್ರೆ ತೀರ ಮಸಾಲೆ ಹೆಚ್ಚಿನೂ ಹಾಕಬಾರ್ದು. ನಾನು ತೋರಿಸಿದ್ದೀನಲ್ಲ ಅದೇ ಅಳತೆಯಲ್ಲಿ ಹಾಕಿದರೆ ಬಹಳ ರುಚಿಯಾಗಿರ್ತಕ್ಕಂಥ ತರಕಾರಿ ರೈಸ್ ನಿಮಗೆ ಸಿದ್ಧವಾಗುತ್ತೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಬಿಸಿ ಬಿಸಿ ತರಕಾರಿ ರೈಸ್ ಹಾಗೆ ಮೊಸರು ಬಜ್ಜಿ ಸಿದ್ಧವಾಗಿದೆ. ಮತ್ತು ನನ್ನ ಹಳೆ ವಿಡಿಯೋಗಳಲ್ಲಿ ನೋಡಿದರೆ ನಿಮಗೆ ಹೊಸ ಹೊಸ ರೀತಿಯ ಅಡುಗೆಗಳೆಲ್ಲ ಸಿಗ್ತವೆ. ಪ್ಲೀಸ್ ಎಲ್ಲ ಚೆಕ್ ಮಾಡಿ ವಿಡಿಯೋನ ನೋಡಿ ಅಂತಲೂ ಹೇಳ್ತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಈ ರೀತಿಯ ಸುಲಭವಾದ ರೆಸಿಪಿ ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ನಾನು ನಿಮಗಾಗಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿ ನನ್ನ ಚಾನಲ್ನಲ್ಲಿ ಹಾಕಿರ್ತೀನಿ. ಪಲಾವ್ ರೆಸಿಪಿ, ವೆಜಿಟೇಬಲ್ ಪಲಾವ್ ರೆಸಿಪಿ ನಿಮಗಾಗಿ ಮಾಡಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.